ಸ್ಪರ್ಧಿಸಿರೋ ಈಶ್ವರಪ್ಪನವರಿಗೆ ಇವತ್ತು ಅಮಿತ್ ಶಾ ಅವರು ಕರೆ ಮಾಡಿರುವಂಥದ್ದು. ಈ ವಿಷಯವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಈಶ್ವರಪ್ಪನವರು ಇದ್ದಾರೆ. ಇವತ್ತು ಅಮಿತ್ ಶಾ ಅವರು ಕಾಲ್ ಮಾಡಿರುವಂಥ ಏನು ಮಾತಾಡಿದ್ರು ಅಂತಂದರೆ, ಚುನಾವಣೆ ನಿಮ್ಮಂಥ ಸೀನಿಯರ್ ಲೀಡರ್ಗಳು ನಿಂತ್ಕೊಂಡು ಸರಿ ಹೋಗ್ಲಿಕ್ಕಿಲ್ಲ ಇಂಡಿಪೆಂಡೆಂಟಾಗಿ ಅಂತಂದರು. ನಾನು ಏನೇನು ಸಮಸ್ಯೆಗಳಿದೆ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿನಲ್ಲಿ ಅಂತ ಹೇಳಿದ್ದೀನಿ. ಒಂದು, ನರೇಂದ್ರ ಮೋದಿಯವರು ಕುಟುಂಬ ರಾಜಕಾರಣವನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗ್ಗೆ ಟೀಕೆ ಮಾಡಿ ಇದನ್ನು ಮುಕ್ತ ಮಾಡಬೇಕು ಅಂತಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸಂಸ್ಕೃತಿ ಶಿವಮೊಗ್ಗ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಯಡಿಯೂರಪ್ಪನವರು ಅವ್ರ ಮಕ್ಕಳು ಅದೇ ಮುಂದುವರಿತಾ ಇದ್ದಾರೆ. ಅದಕ್ಕೂ ಇದಕ್ಕೆ ಏನು ಅರ್ಥ? ಇದನ್ನು ನಾವು ಮುಕ್ತ ಮಾಡೋದಕ್ಕೋಸ್ಕರ ನಾನು ಚುನಾವಣೆ ನಿಲ್ತಾ ಇದ್ದೀನಿ ಅಂತ ಒಂದು ಹೇಳಿದ್ದೀನಿ. ಎಲ್ಲ ಹಿಂದುತ್ವದ ನಾಯಕರು, ಸಿ ಟಿ ರವಿ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಅನಂತಕುಮಾರ್ ಹೆಗಡೆ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ನಮ್ಮ ಪ್ರತಾಪ್ ಸಿಂಹ ಇರ್ಬೋದು, ನಾನು ಎಲ್ಲರೂ ಕೂಡ ಒಂದು ರೀತಿ ಮೂಲೆ ಗುಂಪು ಮಾಡೋಂಥ ಪ್ರಯತ್ನ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದುತ್ವವನ್ನು ಉಳಿಸ್ಬೇಕು ಈ ದಿಕ್ಕಿನಲ್ಲಿ ಮಾಡ್ತಿರೋದು. ಎರಡನೇದು. ಮೂರನೇ ಅಂಶ, ರಾಜ್ಯದ ಎಲ್ಲ ಕಾರ್ಯಕರ್ತರು, ಪಕ್ಷ ಕಟ್ಟಿರೋರು ಕಟ್ತಾರೋ ಎಲ್ರಿಗೂ ನೋವಿದೆ. ಹಾಗಾಗಿ ಅವರೆಲ್ಲರೂ ನೋವನ್ನು ನಾನು ಭೋಗಿಸ್ಬೇಕು ಅಂತ ಅವ್ರ ಧ್ವನಿಯಾಗಿ ನಿಲ್ತಾ ಇದ್ದೀನಿ ಅಂತ ಅಂಶವನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ. ಮತ್ತು ಇದ್ರ ಬಗ್ಗೆ ಅವರು ಸಾಕಷ್ಟು ಚರ್ಚೆ ಮಾಡಿ ದೆಹಲಿ ಬರೋಕ್ಕೆ ಹೇಳಿದ್ದಾರೆ. ದೆಹಲಿ ಹೋಗ್ತಾ ಇದ್ದೀನಿ. ಒಂದು ವೇಳೆ ಅವರು ಸ್ಪರ್ಧೆಯಿಂದ ಹಿಂದೆ ಸರಿಬೇಕು ಅಂದರೆ ನಿಮ್ಮ ನಿರ್ಧಾರ ಏನು? ಹೇಳಿದ್ದೆ, ಬ್ರಹ್ಮ ಬಂದು ಹೇಳಿದ್ರು ವಾಪಸ್ ತೊಗೊಳಲ್ಲ ಅಂತ ಹೇಳಿದ್ದೀನಿ. ಇನ್ನೇನು ಪ್ರಶ್ನೆಯೇ ಇಲ್ಲ. ಅವ್ರಿಗೂ ಈಗ ಗೌರವ ಕೊಡಬೇಕು. ನಮ್ಮ ಹಿರಿಯರು, ಉಕ್ಕಿನ ಮನುಷ್ಯ ಅಂತ ದೇಶದಲ್ಲಿ ಹೆಸರು ತೊಗೊಂಡಿರೋರು, ದೇಶವನ್ನು ರಕ್ಷಣೆ ಮಾಡ್ತಿರೋರು, ಭಯೋತ್ಪಾದಕರಿಗೆ ಸಿಂಹ ಸ್ವಪ್ನಾಗಿರೋಂಥ ಅಮಿತ್ ಶಾ ಅವರು ಕರೆದಾಗ ನಾನು ಬರಲ್ಲ ಅಂತ ಹೇಳಿದಷ್ಟು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಅವ್ರ ಗೌರವಕ್ಕೆ ನಾನು ಹೋಗಿ ಬಿಟ್ಬಿಡ್ತೀನಿ. ಕನ್ವಿನ್ಸ್ ಮಾಡ್ತೀನಿ ಇಂತಿಂಥ ಕಾರಣಕ್ಕೆ ನಾನು ನಿಲ್ತಾ ಇದ್ದೀನಿ ಅಂತ. ಮುಕ್ಕಾಲು ಪಾಲು ಅವ್ರು ಒಪ್ತಾರೆ ಅಂತ ನಾನು ಭಾವಿಸ್ತೀನಿ. ಮತ್ತು ಚುನಾವಣೆ ಮುಗಿತಿದ್ದಂಗೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಶುದ್ಧೀಕರಣ ಆಗಬೇಕು ಅಂತ ನನ್ನ ಆಸೆ ಇದೆ. ಅದಕ್ಕೆ ಕಣ್ಗೆ ಅವ್ರು ಗಮನ ಕೊಡ್ತೇನೆ ಅಂತ ಭಾವಿಸ್ತೀನಿ. ಬಂದು ಚುನಾವಣೆ ನಾನು ನಿಂತೇ ನಿಲ್ತೀನಿ. ಶಿವಮೊಗ್ಗ ಜನ, ಲೋಕಸಭಾ ಕ್ಷೇತ್ರ ಎಲ್ಲರೂ ಕೂಡ ನಾನು ಗೆಲ್ಲಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಗೆಲ್ಲಿಸ್ತಾರೆ ಅಂತ ವಿಶ್ವಾಸದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ. ಇದಿಷ್ಟು ಈಶ್ವರಪ್ಪನವರು ಮಾತಾಗಿರುವಂಥದ್ದು. ಅಮಿತ್ ಶಾ ಅವರು ನನಗೆ ಬೆಳಗ್ಗೆ ಕರೆಯನ್ನು ಮಾಡಿದ್ರು. ಅವರಿಗೆ ಅನೇಕ ಅಂಶಗಳನ್ನು ತಿಳಿಸಿದ್ದೇನೆ. ದೆಹಲಿಗೂ ಸಹ ಕರೆದಿದ್ದಾರೆ. ದೆಹಲಿಗೆ ಹೋಗಿ ಭೇಟಿ ಆಗ್ತೀನಿ ಅನ್ನುವಂಥ ಮಾತನ್ನು ಈಶ್ವರಪ್ಪನವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.